ಯಾವ ಬ್ಯಾಂಕ್ ಅಲ್ಲಿ ಕಡಿಮೆ ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ಹೋಮ್ ಲೋನ್ ಸಿಗುತ್ತೆ ಅಂತ ಪ್ರತಿಯೊಬ್ಬರು ಕೂಡ ಕೇಳ್ತಾ ಇದ್ರಿ. ಸೊ ಈ ವಿಡಿಯೋ ನಿಮಗೋಸ್ಕರ ಸ್ಪೆಷಲ್ ಆಗಿ. ಸೊ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಟಾಪ್ 10 ಬ್ಯಾಂಕ್ ಅನ್ನ ಕಂಪೇರ್ ಮಾಡಿ ಯಾವ ಬ್ಯಾಂಕ್ ಅಲ್ಲಿ ಬಹಳ ಕಡಿಮೆ ಬಡ್ಡಿ ದರದಲ್ಲಿ ನಿಮ್ಗೆ ಹೋಮ್ ಲೋನ್ ಸಿಗುತ್ತೆ, ಏನೆಲ್ಲ ವೇರಿಯೇಷನ್ಸ್ ಇದೆ ಪ್ರತಿಯೊಂದನ್ನು ತಿಳಿಸ್ಕೊಡ್ತೀನಿ. ಜೊತೆಲಿ ಫಸ್ಟ್ ಟೈಮ್ ಯಾರು ಹೋಮ್ ಲೋನ್ಗೆ ಅಪ್ಲೈ ಮಾಡಬೇಕು ಅಂತಿದ್ರಿ ಅಥವಾ ಮಾಡೋ ಪ್ಲಾನಿಂಗ್ ಅಲ್ಲಿ ಇದ್ರಿ ಅವ್ರಿಗೆ ಒಂದು ಸೀಕ್ರೆಟ್ ಇದೆ, ವಿಡಿಯೋದ ಕೊನೆಯಲ್ಲಿ ಹೇಳ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಫ್ರೆಂಡ್ಸ್, ವೆಲ್ಕಮ್ ಟು ಫ್ರೀಡಮ್ ಮನಿ ಕನ್ನಡ ಚಾನೆಲ್. ನಾನು ನಿಮ್ ಸೋನು. ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ಯಾಕಂದ್ರೆ ಹೊಸ ವಿಡಿಯೋ ಬಂದ ತಕ್ಷಣ ನೋಟಿಫಿಕೇಶನ್ ಮಿಸ್ ಮಾಡ್ಕೊಳ್ತೀರಿ. ಸೊ ಡೈರೆಕ್ಟ್ ಆಗಿ ಟಾಪಿಕ್ ಬರೋಣ. ಫಸ್ಟ್ ಬ್ಯಾಂಕ್ ಯಾವುದು ನಮ್ಗೆ ಬಹಳ ಕಡಿಮೆ ಬಡ್ಡಿ ದರದಲ್ಲಿ ಹೋಮ್ ಲೋನ್ ಕೊಡ್ತಾ ಇರೋದನ್ನ ನೋಡಿದ್ರೆ ಇಂಡಿಯನ್ ಬ್ಯಾಂಕ್ ನಮ್ಮ ಲಿಸ್ಟ್ ಅಲ್ಲಿ ಇದೆ. ಸೊ ಇಲ್ಲಿ ಸ್ಯಾಲರಿಡ್ ಪರ್ಸನ್ಗೆ 8.45% ಅಂತ ಹಿಡಿದು 9.10% ವರೆಗೂ ರೇಟ್ ಆಫ್ ಇಂಟ್ರೆಸ್ಟ್ ಇದೆ. ಅಂದ್ರೆ ನೀವು ತಿಂಗಳ ಸಂಬಳಕ್ಕೆ ಕೆಲಸ ಮಾಡ್ತಿದ್ರಿ ಅಂತಂದ್ರೆ ಈ ಒಂದು ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ಹೋಮ್ ಲೋನ್ ನಿಮಗೆ ಸಿಗುತ್ತೆ. ಬಟ್ ಏನಿದು 8.45% ಇಂದ 9.10% ಅಂತ ಕೇಳಿದ್ರೆ ನಮ್ಮ ಸಿಬಿಲ್ ಸ್ಕೋರ್ ಮೇಲೆ ಇಲ್ಲಿ ಇದು ಡಿಪೆಂಡ್ ಆಗುತ್ತೆ. ಅಂದ್ರೆ ನನ್ನ ಸಿಬಿಲ್ ಸ್ಕೋರ್ 780 ಪ್ಲಸ್ ಇತ್ತು ಅಂತಂದ್ರೆ, ನನ್ನ ಸಂಬಳ 80,000, 1 ಲಕ್ಷ, 2 ಲಕ್ಷ, 3 ಲಕ್ಷ ಈ ರೀತಿ ಇತ್ತು ಅಂತಂದ್ರೆ, ಜೊತೆಲಿ ನಾನು ಯಾವ ಒಂದು ಬ್ಯಾಂಕ್ ಅಲ್ಲಿ ಹೋಮ್ ಲೋನ್ಗೆ ಅಪ್ಲೈ ಮಾಡ್ತಾ ಇದೀನಿ ಆ ಬ್ಯಾಂಕ್ ಲಿಸ್ಟ್ ಅಲ್ಲಿ ನನ್ನ ಕಂಪನಿ ಲಿಸ್ಟೆಡ್ ಆಗಿತ್ತು ಅಂತಂದ್ರೆ, ಎ ಲಿಸ್ಟಿಂಗ್ ಅಲ್ಲಿ ಲಿಸ್ಟೆಡ್ ಆಗಿತ್ತು ಅಂತಂದ್ರೆ ನನಗೆ 8.45% ರೇಟ್ ಆಫ್ ಇಂಟ್ರೆಸ್ಟ್ಗೆ ಹೋಮ್ ಲೋನ್ ಸಿಗುತ್ತೆ. ಇಲ್ಲ ಅಂತಂದ್ರೆ ಜಾಸ್ತಿ ಕಟ್ಟಬೇಕಾಗುತ್ತೆ. ಸೊ ಅದು 9.10% ವರೆಗೂ ಹೋಗುವಂತಹ ಸಾಧ್ಯತೆ ಇರುತ್ತೆ. ಸೊ ಎ ಲಿಸ್ಟೆಡ್ ಕಂಪ್ನೀಸ್ ಅಂದ್ರೆ ಯಾವುದು? ಅಸೆಂಚರ್ ಆಗಿರ್ಬೋದು, ಇನ್ಫೋಸಿಸ್ ಆಗಿರ್ಬೋದು, ಅಥವಾ ವಿಪ್ರೋ ಆಗಿರ್ಬೋದು, ಈ ಕಂಪ್ನೀಸ್ ಎಲ್ಲ ಎ ಲಿಸ್ಟಿಂಗ್ ಅಲ್ಲಿ ಬರುತ್ತೆ. ಅಕಸ್ಮಾತ್ ಏನಾದ್ರೂ ಕಂಪನಿ ಒಂದು ಸ್ಟಾರ್ಟ್ಅಪ್ ಆಗಿತ್ತು ಅಂತಂದ್ರೆ BCD ಈ ರೀತಿಯಾದ ಒಂದು ಲಿಸ್ಟಿಂಗ್ ಅಲ್ಲಿ ಹೋಗುತ್ತೆ. ಸೊ ಅಕಸ್ಮಾತ್ ನಮ್ಮ ಸಂಬಳ ಬಹಳ ಜಾಸ್ತಿ ಇದ್ದು, ಕ್ರೆಡಿಟ್ ಸ್ಕೋರ್ ಸೂಪರ್ ಆಗಿದ್ದು, ನಮ್ಮ ಕಂಪನಿ ಎ ಲಿಸ್ಟಿಂಗ್ ಅಲ್ಲಿ ಇಲ್ಲ ಅಂತಂದ್ರೆ ನಮಗೆ ಬಡ್ಡಿ ಜಾಸ್ತಿ ಸಿಗುತ್ತೆ. ಅಂದ್ರೆ ನಾವು ಹೆಚ್ಚಿನ ಬಡ್ಡಿ ಕಟ್ಟಿಯಲ್ಲಿ ಲೋನ್ ನ ತಗೊಳ್ಬೇಕಾಗುತ್ತೆ. ಸೊ ಇದೇ ರೀತಿ ನೀವೊಬ್ಬ ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ದು ಅಂದ್ರೆ ಏನೊಂದು ಬಿಸ್ನೆಸ್ ಮಾಡ್ತಿದ್ರಿ ಅಂತಂದ್ರೆ ನಿಮಗೆ ಹೋಮ್ ಲೋನ್ ಎಷ್ಟಕ್ಕೆ ಸಿಗುತ್ತೆ? ಇದೇ ಇಂಡಿಯನ್ ಬ್ಯಾಂಕ್ ಅಲ್ಲಿ ನೋಡಿದ್ರೆ ಅವ್ರಿಗೆ ಕೂಡ 8.45% ಹಾಗೂ 9.10% ವರೆಗೂ ಇರುತ್ತೆ. ಸೊ ಇಲ್ಲಿ ಸ್ಯಾಲರಿಡ್ಗೂ ಸೇಮ್ ರೇಟ್ ಆಫ್ ಇಂಟ್ರೆಸ್ಟ್ ಇದೆ, ಸೆಲ್ಫ್ ಎಂಪ್ಲಾಯ್ಡ್ಗೂ ಸೇಮ್ ರೇಟ್ ಆಫ್ ಇಂಟ್ರೆಸ್ಟ್ ಇದೆ. ಆದರೆ ಎಲ್ಲವೂ ಇಲ್ಲಿ ಸಿಬಿಲ್ ಸ್ಕೋರ್ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ. ಇದನ್ನ ನಾವು ನೆನಪಲ್ಲಿ ಇಟ್ಕೊಳ್ಬೇಕು. ಹಾಗೇನೆ ಬಿಸ್ನೆಸ್ ಮಾಡ್ತಾ ಇರೋರು ನಿಮ್ಮ ಆದಾಯ ಹೆಚ್ಚಾಗಿರ್ಬೇಕು. ಸೊ ಎರಡನೇ ಬ್ಯಾಂಕ್ ಯಾವುದು ಅಂತ ನೋಡೋಣ. HDFC ಬ್ಯಾಂಕ್ ಅಲ್ಲಿ ಕೂಡ ನಿಮಗೆ ನೀವು ಸ್ಯಾಲರಿಡ್ ಆಗಿದ್ರೆ 8.45% ಇಂದ 9.85% ಗೆ ನಮಗೆ ಸಿಗುತ್ತೆ. ಅಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ನನಗೆ 8.45 ಇಂದ 9.85% ಅಲ್ಲಿ ಹೋಮ್ ಲೋನ್ ಸಿಗುತ್ತೆ. ಅದೇ ರೀತಿ ಸೆಲ್ಫ್ ಎಂಪ್ಲಾಯ್ಡ್ಗೆ 8.45%, 9.85%. ಸೊ ಇಲ್ಲಿ ಕೂಡ ಇಬ್ರಿಗೂ ಸೇಮ್ ಇದೆ. ಹಾಗೆ ಇಂಡಸ್ಇಂಡ್ ಬ್ಯಾಂಕ್ ಅಲ್ಲಿ ನೋಡಿದ್ರೆ 8.50% ಇಂದ 9.75% ವರೆಗೂ ರೇಟ್ ಆಫ್ ಇಂಟ್ರೆಸ್ಟ್ ಇದೆ. ಸೆಲ್ಫ್ ಎಂಪ್ಲಾಯ್ಡ್ಗೂ ಕೂಡ ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಸೇಮ್ ಇದೆ. ಅದೇ ರೀತಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ನೋಡಿದ್ರೆ 8.60% ಇಂದ 9.45% ರೇಟ್ ಆಫ್ ಇಂಟ್ರೆಸ್ಟ್ ಇದೆ. ಸೆಲ್ಫ್ ಎಂಪ್ಲಾಯ್ಡ್ಗೂ ಕೂಡ ಇಲ್ಲಿ ಸೇಮ್ ಆಫರ್ ಮಾಡ್ತಾ ಇದ್ದಾರೆ. ಸೊ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ನಾವು ನೋಡೋದಾಯ್ತು ಅಂತಂದ್ರೆ 8.60% ಇಂದ 10.30% ವರೆಗೂ ನಾವು ಬಡ್ಡಿನ ಇಲ್ಲಿ ಕಟ್ಟಬೇಕಾಗತ್ತೆ. ಹಾಗೆ ಸೆಲ್ಫ್ ಎಂಪ್ಲಾಯ್ಡ್ಗೆ ಇಲ್ಲಿ ಸ್ವಲ್ಪ ವೇರಿಯೇಷನ್ ಇದೆ. 8.80% ಇಂದ 10.80% ವರೆಗೂ ಇಲ್ಲಿ ಸೆಲ್ಫ್ ಎಂಪ್ಲಾಯ್ಡ್ಗೆ ಒಂದು ರೇಟ್ ಆಫ್ ಇಂಟ್ರೆಸ್ಟ್ ಇವರು ಆಫರ್ ಮಾಡ್ತಾರೆ. ಸೊ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಸ್ಯಾಲರಿಡ್ ಎಂಪ್ಲಾಯೀಸ್ಗೆ 8.60% ಇಂದ 10.50% ರೇಟ್ ಆಫ್ ಇಂಟ್ರೆಸ್ಟ್ ಇದ್ರೆ, ಸೆಲ್ಫ್ ಎಂಪ್ಲಾಯ್ಡ್ಗೆ 8.70% ಇಂದ 10.60% ರೇಟ್ ಆಫ್ ಇಂಟ್ರೆಸ್ಟ್ ಇಲ್ಲಿ ಆಫರ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ 0.10% ಇಲ್ಲಿ ಡಿಫರೆನ್ಸ್ ಇದೆ. ಹಾಗೆ ಬ್ಯಾಂಕ್ ಆಫ್ ಇಂಡಿಯಾದವರು 8.65% ಇಂದ 10.60% ಒಂದು ರೇಟ್ ಆಫ್ ಇಂಟ್ರೆಸ್ಟ್ ನ ಆಫರ್ ಮಾಡ್ತಾ ಇದ್ದಾರೆ. ಹಾಗೆ ಸೆಲ್ಫ್ ಎಂಪ್ಲಾಯ್ಡ್ ನ ನೋಡಿದ್ರೆ 8.65% ಇಂದ ಸ್ಟಾರ್ಟಿಂಗ್ ಇದೆ, ಸ್ಟಾರ್ಟಿಂಗ್ ಸೇಮ್ ಇದೆ. ಬಟ್ ಎಸ್, ಎಂಡಿಂಗ್ ಬಂದು 10.75% ಇದೆ. ಸೊ ಇಲ್ಲಿ ಸ್ಯಾಲರಿಡ್ ಹಾಗೂ ಸೆಲ್ಫ್ ಎಂಪ್ಲಾಯ್ಡ್ ನ ಕಂಪೇರ್ ಮಾಡಿದ್ರೆ 0.15% ಜಾಸ್ತಿ ಇದೆ. ಸೊ ಕರ್ನಾಟಕ ಬ್ಯಾಂಕ್ ಅವರು ಸ್ಯಾಲರಿಡ್ ಹಾಗೂ ಸೆಲ್ಫ್ ಎಂಪ್ಲಾಯ್ಡ್ ಇಬ್ರಿಗೂ ಸೇಮ್ ರೇಟ್ ಆಫ್ ಇಂಟ್ರೆಸ್ಟ್ ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಅಂದ್ರೆ 8.75% ಇಂದ 10.43%. ಸೊ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ಆಂಧ್ರ ಬ್ಯಾಂಕ್ ಅವರು 8.75% ಇಂದ 10.50% ರೇಟ್ ಆಫ್ ಇಂಟ್ರೆಸ್ಟ್ ನ ಇಲ್ಲಿ ಆಫರ್ ಮಾಡ್ತಾ ಇದ್ದಾರೆ.
ಅದೇ ರೀತಿ ಕೋಟಕ್ ಮಹೀಂದ್ರಾ ಬ್ಯಾಂಕ್ ಅವರು 8.85% ಇಂದ 9.35% ಸ್ಯಾಲರಿಡ್ ಎಂಪ್ಲಾಯೀಸ್ಗೆ ಆಫರ್ ಮಾಡ್ತಾ ಇದ್ದಾರೆ. 8.90% ಇಂದ 9.40% ಬಂದು ಸೆಲ್ಫ್ ಎಂಪ್ಲಾಯ್ಡ್ಗೆ ಇವರು ಆಫರ್ ಮಾಡ್ತಾ ಇದ್ದಾರೆ. ಸೊ ಇದು ಟಾಪ್ 10 ಬ್ಯಾಂಕ್ಸ್ ಆಗಿತ್ತು. ನಾವೇನಾದ್ರೂ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬಗ್ಗೆ ಮಾತಾಡಕ್ ಹೋಯ್ತು ಅಂತಂದ್ರೆ ಸ್ಯಾಲರಿಡ್ ಪೀಪಲ್ಗೆ ಮಿನಿಮಮ್ 9.15% ಇದೆ, ಮ್ಯಾಕ್ಸಿಮಮ್ 9.65% ರೇಟ್ ಆಫ್ ಇಂಟ್ರೆಸ್ಟ್ ನ ಇವರು ಆಫರ್ ಮಾಡ್ತಾರೆ. ಸೊ ಈ ಒಂದು ಇಂಟ್ರೆಸ್ಟ್ ಅಲ್ಲಿ ಎರಡು ವಿಧ ಇದೆ. ಒಂದು ಫಿಕ್ಸ್ಡ್ ರೇಟ್ ಆಫ್ ಇಂಟ್ರೆಸ್ಟ್, ಮತ್ತೊಂದು ಫ್ಲೋಟಿಂಗ್ ರೇಟ್ ಆಫ್ ಇಂಟ್ರೆಸ್ಟ್. ಏನಿದು ಫಿಕ್ಸ್ಡ್ ರೇಟ್ ಆಫ್ ಇಂಟ್ರೆಸ್ಟ್? ಉದಾಹರಣೆಗೆ ನಾನು ಇಂಡಿಯನ್ ಬ್ಯಾಂಕ್ ಅಲ್ಲಿ ಲೋನ್ ತಗೊಂಡಿದ್ದೀನಿ ಅಂದ್ರೆ ಈ ವರ್ಷ ನಾನು ಲೋನ್ ತಗೊಂಡೆ, 30 ವರ್ಷದ ಟೆನ್ಯೂರ್ ಇದೆ. ಸೊ ಈ 30 ವರ್ಷ ಕೂಡ ನಾನು ಇವತ್ತು ಏನು ಒಂದು ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ಲೋನ್ ತಗೊಂಡಿರ್ತೀನಿ 8.45%, 30 ವರ್ಷನೂ ಇದೇ ಒಂದು ಪರ್ಸೆಂಟೇಜ್ ಅಲ್ಲಿ ಇರುತ್ತೆ, ವೇರಿ ಆಗಲ್ಲ. ಸೊ ಫಿಕ್ಸ್ಡ್ ರೇಟ್ ಆಫ್ ಇಂಟ್ರೆಸ್ಟ್ ಇದು. ಫ್ಲೋಟಿಂಗ್ ಅಂತಂದ್ರೆ ಏನು? ಫ್ಲೋಟ್ ಆಗ್ತಾ ಇರೋದು ಅಂದ್ರೆ ರೆಪೋ ರೇಟ್ ಮೇಲೆ ನಮ್ಮ ರೇಟ್ ಆಫ್ ಇಂಟ್ರೆಸ್ಟ್ ಡಿಪೆಂಡ್ ಆಗುತ್ತೆ. ಅಕಸ್ಮಾತ್ ರೆಪೋ ರೇಟ್ ಜಾಸ್ತಿ ಆಯ್ತು ಅಂತಂದ್ರೆ ನಮ್ಮ ಬಡ್ಡಿ ಜಾಸ್ತಿ ಆಗುತ್ತೆ, ರೆಪೋ ರೇಟ್ ಕಡಿಮೆ ಆಯ್ತು ಅಂತಂದ್ರೆ ನಮ್ಮ ಬಡ್ಡಿ ಕಡಿಮೆ ಆಗುತ್ತೆ. ಸೊ ಫ್ಲೋಟಿಂಗ್ ಅಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಕಡಿಮೆ ಜಾಸ್ತಿ ಆಗ್ತಾ ಇರುತ್ತೆ, ಆದ್ರೆ ಫಿಕ್ಸ್ಡ್ ಅಲ್ಲಿ ಒಂದು ಫಿಕ್ಸ್ ಇರುತ್ತೆ, ಅದರಲ್ಲಿ ವೇರಿಯೇಷನ್ ಇರಲ್ಲ. ಫ್ಲೋಟಿಂಗ್ ರೇಟ್ ಆಫ್ ಇಂಟ್ರೆಸ್ಟ್ ನ ತಗೊಂಡ್ರೆ ನಮ್ಗೊಂದು ಅಡ್ವಾಂಟೇಜ್ ಏನು ಅಂತಂದ್ರೆ ರೆಪೋ ರೇಟ್ ಏನಾದ್ರೂ ಕಡಿಮೆ ಆಯ್ತು ಅಂತಂದ್ರೆ ನಾವು ಕಟ್ಟುವಂತಹ EMI ಕೂಡ ಅಲ್ಲಿ ವೇರಿ ಆಗುತ್ತೆ ಬಿಕಾಸ್ ಆಫ್ ರೇಟ್ ಆಫ್ ಇಂಟ್ರೆಸ್ಟ್, ಹಾಗೆ ಅದು ಕಡಿಮೆ ಕಟ್ಟಬೇಕಾಗುತ್ತೆ. ಬಟ್ ಫಿಕ್ಸ್ಡ್ ಅಲ್ಲಿ ಸೇಮ್ ಇರುತ್ತೆ. ಸೊ ಇದೇ ರೀತಿ ಲೋನ್ ಅಂತ ಬಂದಾಗ ಪ್ರೀ ಕ್ಲೋಜರ್, ಪ್ರೀ ಪೇಮೆಂಟ್ ಚಾರ್ಜಸ್ ಅಂತ ಇರುತ್ತೆ. ಸೊ ಈ ಎರಡು ಟರ್ಮ್ ಏನು? ಉದಾಹರಣೆಗೆ ಫ್ಲೋಟಿಂಗ್ ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ನೀವು ಒಂದು ಲೋನ್ ಅನ್ನ ತಗೊಂಡಿದ್ದೀರಾ, ಈಗ 1 ವರ್ಷದ ನಂತರ ನಿಮ್ಗೆ ಏನೋ ಒಂದು ಹಣ ಬಂತು. ಸೊ ನೀವು ಎಲ್ಲ ಹಣವನ್ನ ವಾಪಸ್ ಕಟ್ಟಿ ಪ್ರೀ ಕ್ಲೋಸ್ ಮಾಡಿಸ್ಬೋದು ಆ ಲೋನ್ನ. ಅಂದ್ರೆ ನೀವೇನೋ ಒಂದು ಟೆನ್ಯೂರ್ಗೋಸ್ಕರ ಆ ಲೋನ್ ತಗೊಂಡಿರ್ತೀನಿ, ಅಲ್ಲಿವರೆಗೂ ಕಾಯ್ದೇನೆ ನೀವು ಕಂಪ್ಲೀಟ್ ಲೋನ್ ನ ಕ್ಲಿಯರ್ ಮಾಡ್ಬೋದು ವಿತೌಟ್ ಎನಿ ಎಕ್ಸ್ಟ್ರಾ ಚಾರ್ಜಸ್. ಅಂದ್ರೆ 1 ರೂಪಾಯಿನೂ ನೀವು ಕಟ್ಟುವಂತಹ ಅವಶ್ಯಕತೆ ಇರೋದಿಲ್ಲ. ವಿತೌಟ್ ಎನಿ ಚಾರ್ಜಸ್ ನೀವು ಈ ಒಂದು ಲೋನ್ ನ ಕ್ಲೋಸ್ ಮಾಡಿಸ್ಬೋದು 1 ವರ್ಷದ ನಂತರ. ಸೊ ಪ್ರೀ ಪೇಮೆಂಟ್ ಚಾರ್ಜಸ್ ಏನಿದು? ನಿಮ್ಗೆ ಯಾವುದೋ ಒಂದು 2 ಲಕ್ಷ ರೂಪಾಯಿ ಬೋನಸ್ ಬಂತು ಅಂತ ಇಟ್ಕೊಳ್ಳಿ. ಸೊ ನೀವು ಈ 2 ಲಕ್ಷನ ಅಲ್ಲಿ ಖಂಡಿತವಾಗ್ಲೂ ಕಟ್ಬೋದು, ಆದ್ರೆ ಅದನ್ನ ಕಟ್ಟೋದಕ್ಕೆ ನೀವು 1 ವರ್ಷ ವೇಟ್ ಮಾಡಬೇಕಾಗುತ್ತೆ. ಸೊ ನೀವು 1 ವರ್ಷದ ನಂತರ ಈ ಅಮೌಂಟ್ ನ ಕಟ್ಟಿದ್ರೆ 1 ರೂಪಾಯಿ ಕೂಡ ನೀವು ಎಕ್ಸ್ಟ್ರಾ ಚಾರ್ಜಸ್ ನ ಕಟ್ಟುವಂತಹ ಅವಶ್ಯಕತೆ ಇರೋದಿಲ್ಲ. ಸೊ ಈ 2 ಆಪ್ಷನ್ಸ್ ನಮ್ಗೆ ಸಿಗೋದು ವಿತೌಟ್ ಎನಿ ಪೆನಾಲ್ಟಿ, ವಿತೌಟ್ ಎನಿ ಎಕ್ಸ್ಟ್ರಾ ಚಾರ್ಜಸ್ ಬಂದು ಫ್ಲೋಟಿಂಗ್ ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ. ಬಟ್ ಫಿಕ್ಸ್ಡ್ ಅಲ್ಲಿ ನಾವು 1% ನ ಖಂಡಿತವಾಗ್ಲೂ ಕಟ್ಟಬೇಕಾಗುತ್ತೆ. ಸೊ ನಾವು ಅದನ್ನ 5 ಅಂತ ಆಗ್ರಿಗೇಟ್ ಆಗಿ ಇಟ್ಕೊಳ್ಬಹುದು. ಸೊ ಈಗ ವಿಡಿಯೋದ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೆ, ಫಸ್ಟ್ ಟೈಮ್ ಯಾರು ಹೋಮ್ ಲೋನ್ ತಗೊಳ್ತಾ ಇದ್ರಿ ಅವ್ರಿಗೆ ಒಂದು ಸ್ಪೆಷಲ್ ಆಗಿರುವಂತಹ ಟಿಪ್ ಕೊಡ್ತೀನಿ ಅಂತ. ಸೊ ನಾನು ನಿಮ್ಗೆ ಅದನ್ನ ಹೇಳ್ತಾ ಇದ್ದೀನಿ. ಈಗ ಯಾರೆಲ್ಲ ಫಸ್ಟ್ ಟೈಮ್ ಹೋಮ್ ಲೋನ್ ತಗೊಳ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರಿ, ಮನೆ ನೋಡೋದಕ್ಕೂ ಮುಂಚೆ ನೀವು ನಿಮ್ಮ ಬ್ಯಾಂಕ್ಗೆ ಹೋಗಿ ನಿಮ್ಮ ಫಾರ್ಮ್ 16, ನಿಮ್ಮ ಸ್ಯಾಲರಿ ಸ್ಲಿಪ್ಸ್, ನಿಮ್ಮ ಒಂದು IT ಸ್ಟೇಟ್ಮೆಂಟ್, ಬ್ಯಾಂಕ್ ಸ್ಟೇಟ್ಮೆಂಟ್ಸ್ ಪ್ರತಿಯೊಂದನ್ನು ಅವರಿಗೆ ಕೊಟ್ಟು ನಾನು ಮನೆ ತಗೊಳ್ಬೇಕು ಅಂತ ಇದ್ದೀನಿ, ಸೊ ನನಗೆ ಎಷ್ಟು ಲೋನ್ ಸಿಗುತ್ತೆ ಅಂತ ಹೇಳಿ ಅಂತ ನೀವು ಅದನ್ನ ಕೊಟ್ರೆ ಅವರು ನಿಮಗೆ ನಿಮ್ಮ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಪ್ರತಿಯೊಂದನ್ನ ಕೇಳಿ ಅವರ ಒಂದು ಪ್ರಾಸೆಸ್ ಏನಿದೆ ಅದನ್ನ ನೋಡಿ ನಿಮಗೆ ನಿಮ್ಮ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗಿ ಇಷ್ಟು ಲಕ್ಷದವರೆಗೂ ನಾವು ನಿಮಗೆ ಲೋನ್ ಅನ್ನ ಸ್ಯಾಂಕ್ಷನ್ ಮಾಡಬಹುದು ಅಂತ ಹೇಳ್ತಾರೆ. ಅದಕ್ಕೆ ಒಂದು ಲೆಟರ್ ಕೂಡ ಕೊಡ್ತಾರೆ. ಸೊ ನಿಮ್ಗೀಗ ಗೊತ್ತಿರುತ್ತೆ ನಿಮ್ಮ ಒಂದು ಪ್ರೊಫೈಲ್ಗೆ ಎಷ್ಟು ನಿಮ್ಗೆ ಲೋನ್ ಸಿಗುತ್ತೆ ಅಂತ. ಸೊ ಬ್ಯಾಂಕ್ನವರು ನೀಡುವಂತಹ ಲೆಟರ್ ನ ತಗೊಂಡು ಹೋಗಿ ನೀವು ನಿಮ್ ಬಿಲ್ಡರ್ ಹತ್ರ ಅಥವಾ ನೀವು ಎಲ್ಲಿ ಪರ್ಚೇಸ್ ಮಾಡ್ಬೇಕು ಅಂತಿದ್ರಿ ಅವ್ರಿಗೆ ತೋರಿಸಿ, ನೋಡಪ್ಪ ನನ್ನ ಹತ್ರ ಇಷ್ಟು ಪ್ರೀ ಅಪ್ರೂವ್ಡ್ ಅಮೌಂಟ್ ಇದೆ, ನನಗೆ ಈ ಒಂದು ಬಜೆಟ್ ಅಲ್ಲಿ ಮನೆನ ತೋರಿಸು ಅಂತ ನೀವು ಹೇಳಿದ್ರೆ ಖಂಡಿತವಾಗ್ಲೂ ಅಲ್ಲಿ ನಿಮಗೆ ಒಂದು ಬಜೆಟಿಂಗ್ ಆಪ್ಷನ್ ಇರುತ್ತೆ. ಸೊ ನೀವು ಆ ಒಂದು ಬಜೆಟ್ ಅಲ್ಲೇ ಮನೆನ ನೋಡ್ತೀರಾ, ಜೊತೆಲಿ ಪ್ರೀ ಅಪ್ರೂವ್ಡ್ ಆಗಿರೋದ್ರಿಂದ ಬಿಲ್ಡರ್ ಇಂದ ನೀವು ಪ್ರೀ ಅಪ್ರೂವ್ಡ್ ಅಮೌಂಟ್ ಇದೆ. ಸೊ ನೀವು ಹೂ ಅಂತಂದ್ರೆ ಈಗಲೇ ನಾನು ತಗೊಳ್ತೀನಿ ಅಂತ ಹೇಳಿದಾಗ ಅಲ್ಲಿ ಡಿಸ್ಕೌಂಟ್ ಕೇಳುವಂತಹ ಒಂದು ಆಪ್ಷನ್ ಕೂಡ ನಿಮ್ಗಿರುತ್ತೆ. ಸಾಧ್ಯವಾಯಿತು ಅಂತಂದ್ರೆ ಆ ಬಿಲ್ಡರ್ ಇಂದ ನಿಮ್ಗೆ ಡಿಸ್ಕೌಂಟ್ ಕೂಡ ಸಿಗುತ್ತೆ, ಯಾಕಂದ್ರೆ ಅವರು ಕೂಡ ಕನ್ಸ್ಟ್ರಕ್ಟ್ ಮಾಡಿ ಮಾರ್ಬೇಕು ಅಂತ ಕಾಯ್ತಾ ಇರ್ತಾರೆ. ಸೊ ಪ್ರಾಸೆಸ್ ಎಲ್ಲ ಲೇಟ್ ಆಗೋದ್ರಿಂದ ಪ್ರೀ ಅಪ್ರೂವ್ಡ್ ಇದೆ, ಇಮಿಡಿಯೇಟ್ ಆಗಿ ನಮಗೂ ಕೂಡ ಹಣ ಸಿಗುತ್ತೆ ಅಂತ ಅವರು ನಿಮಗೆ ಡಿಸ್ಕೌಂಟ್ ಕೊಡುವಂತಹ ಚಾನ್ಸಸ್ ಕೂಡ ಇಲ್ಲಿ ಇರುತ್ತೆ. ಆದ್ರೆ ಯೂಶುವಲ್ ಆಗಿ ನಮ್ಮ ಜನ ಮಾಡೋ ತಪ್ಪೇನು, ಒಂದು ಪ್ರಾಪರ್ಟಿ ನೋಡ್ಬಿಡ್ತಾರೆ, 1 ಕೋಟಿ ಪ್ರಾಪರ್ಟಿ ಅಂತ ಇಟ್ಕೊಳ್ಳಿ, ವಾವ್ ಓಕೆ ಅಡ್ವಾನ್ಸ್ ಕೊಟ್ಬಿಡ್ತೀನಿ, ನಾನು ಬ್ಯಾಂಕ್ಗೆ ಹೋಗಿ ಲೋನ್ ಮಾಡಿಸ್ಕೊಂಡ್ಬಿಡ್ತೀನಿ ಅಂತ ಬ್ಯಾಂಕಿಗೆ ಹೋಗ್ತಾರೆ. ಬ್ಯಾಂಕಲ್ಲಿ ನಮ್ಮ ಎಲ್ಲ ಡಾಕ್ಯುಮೆಂಟ್ಸ್ನ ನೋಡಿ, ಸಿಬಿಲ್ ಸ್ಕೋರ್ನ ನೋಡಿ 1 ಕೋಟಿಯ ಪ್ರಾಪರ್ಟಿ ನಾವು ನೋಡಿರ್ತೀವಿ, ಬಟ್ ನಮ್ಗಲ್ಲಿ ಸ್ಯಾಂಕ್ಷನ್ ಆಗೋದು 50 ಲಕ್ಷ.
ಸೊ ಈ ರೀತಿ ಇದ್ದಾಗ ಅಲ್ಲಿ ನಾವು ಲಾಸ್ ಅಲ್ಲಿ ಇರ್ತೀವಿ, ಯಾಕಂದ್ರೆ ನಾವಲ್ಲಿ ಕವರ್ ಅಪ್ ಮಾಡಕ್ಕಾಗಲ್ಲ, ತರಕ್ಕಾಗಲ್ಲ. ಸೊ ಈ ಎಲ್ಲ ಪ್ರಾಬ್ಲಮ್ಸ್ ಅಲ್ಲಿ ಸಿಕ್ಕಾಕೊಳ್ಳೋ ಬದಲು ಮೊದಲು ಬ್ಯಾಂಕ್ಗೆ ಹೋಗಿ ನಮ್ಮ ಎಲಿಜಿಬಿಲಿಟಿ ಏನಿದೆ ಅದನ್ನ ನೋಡ್ಕೊಂಡು ಪ್ರೀ ಅಪ್ರೂವ್ಡ್ ಅಮೌಂಟ್ ನ ನೋಡ್ಕೊಂಡು ನಾವು ಕಾಲಿಟ್ಟು ಅಂತಂದ್ರೆ ಖಂಡಿತ ನಾವು ಸೇಫ್ ಆಗಿರ್ತೀವಿ. ಸೊ ಇದೇ ರೀತಿ ಪ್ರಾಸೆಸಿಂಗ್ ಫೀಸ್ ಕೂಡ ಇರುತ್ತೆ. ಯೂಶಲಿ ಎಮರ್ಜೆನ್ಸಿಲಿ ನಾವು ಯಾರು ನೋಡೋದಿಲ್ಲ, ಬಟ್ ಎಸ್ ಆಮೇಲೆ ಕಟ್ಟಬೇಕಾದ್ರೆ ಅಯ್ಯೋ ಇಷ್ಟಕ್ಕೆ ನಾನು ಇಷ್ಟು ಪ್ರಾಸೆಸಿಂಗ್ ಫೀಸ್ ಕಟ್ಟಿದ್ನಾ ಅಂತ ನೋಡ್ತೀವಿ. ಸೊ ಅದು ಖಂಡಿತವಾಗ್ಲೂ ಪ್ರತಿಯೊಂದು ಲೋನಲ್ಲಿ ಇದ್ದೇ ಇರುತ್ತೆ. ನಾವು ಯಾವುದೇ ಲೋನ್ ತಗೊಳ್ಬೇಕಾದ್ರೆ ಪ್ರಾಸೆಸಿಂಗ್ ಫೀಸ್ ಆಗಿರ್ಬೋದು ಅಥವಾ ಬಡ್ಡಿ ಆಗಿರ್ಬೋದು, ಇದು ಎರಡು ಎಲ್ಲಿ ಕಡಿಮೆ ಇದೆ ಅನ್ನೋದನ್ನ ನೋಡಿ ತಗೊಂಡ್ರೆ ನಮ್ಗೆ ಒಳ್ಳೇದು. ಹಾಗೆ ಟೆನ್ಯೂರ್ನ ಕೂಡ ನಾವು ಕಡಿಮೆ ಇಟ್ಕೊಳ್ಬೇಕಾಗತ್ತೆ. ಜಾಸ್ತಿ ಇಟ್ಕೊಂಡಷ್ಟು ನಾವಲ್ಲಿ ಕಟ್ಟುವಂತಹ ಬಡ್ಡಿ ಜಾಸ್ತಿ ಇರುತ್ತೆ. ಒಂದ್ ವೇಳೆ ನಿಮ್ಗೆ ಏನಾದ್ರೂ ಬೋನಸ್ ಬರುತ್ತೆ ಅಂತಂದ್ರೆ ಎವ್ರಿ 6 months ಕೆಲವೊಂದು ಕಂಪನೀಸ್ ಅಲ್ಲಿ ಕೊಡ್ತಾರೆ. ಹಾಗೆ ಪ್ರತಿ ವರ್ಷ EMI ನ ಸರ್ಟೆನ್ ಪರ್ಸೆಂಟೇಜ್ ಇಟ್ಕೊಂಡು ನೀವು ಹೆಚ್ಚಿಸ್ತಾ ಹೋದ್ರೆ ಹೆಚ್ಚಿನ ಹಣವನ್ನ ನೀವು ಈ ಒಂದು ಲೋನ್ ಅಲ್ಲಿ ಕೂಡ ಸೇವ್ ಮಾಡಬಹುದು. ಅದೇ ರೀತಿ ಟ್ಯಾಕ್ಸ್, ನೀವೇನಾದ್ರೂ ಹೋಮ್ ಲೋನ್ ತಗೊಳ್ತಾ ಇದ್ದೀರಾ ಅಂತಂದ್ರೆ ಅಕಸ್ಮಾತ್ ನೀವು ಹಾಗೂ ನಿಮ್ಮ ವೈಫ್ ಇಬ್ರು ಸೇರಿ ಜಾಯಿಂಟ್ ಹೋಮ್ ಲೋನ್ ತಗೊಳ್ತೀರಾ ಅಂತಂದ್ರೆ ಟ್ಯಾಕ್ಸ್ ಅಲ್ಲಿ ಕೂಡ ಹೆಲ್ಪ್ ಆಗುತ್ತೆ. ಅಂದ್ರೆ ಟ್ಯಾಕ್ಸ್ ಸೇವಿಂಗ್ ಮಾಡ್ಬೋದು. ನಿಮಗೂ ನಿಮ್ಮ ವೈಫ್ಗೂ ಇಬ್ರಿಗೂ ಕೂಡ ಅಲ್ಲಿ ಟ್ಯಾಕ್ಸ್ ಸೇವಿಂಗ್ಗೆ ಹೆಲ್ಪ್ ಆಗುತ್ತೆ. ಇದೇ ರೀತಿ ಅಕಸ್ಮಾತ್ ಒಂದು ಪಕ್ಷದಲ್ಲಿ ನಿಮ್ಮ ಸಿಬಿಲ್ ಸ್ಕೋರ್ ಕಡಿಮೆ ಇದೆ, ನಿಮ್ಮ ವೈಫ್ ಸಿಬಿಲ್ ಸ್ಕೋರ್ ಚೆನ್ನಾಗಿದೆ, ಜಾಸ್ತಿ ಇದೆ ಅಂತಂದ್ರೆ ನಿಮ್ಮ ವೈಫ್ನ ಸಿಬಿಲ್ ಸ್ಕೋರ್ ಕಾರಣದಿಂದ ನೀವು ಜಾಯಿಂಟ್ ಲೋನ್ ಮಾಡ್ತಾ ಇರೋದ್ರಿಂದ ನಿಮ್ಗೆ ಕಡಿಮೆ ಬಡ್ಡಿಲಿ ಇಲ್ಲಿ ಹಣ ಸಿಗುವಂತಹ ಸಾಧ್ಯತೆ ಇರುತ್ತೆ. ಅದೇ ರೀತಿ ನಿಮ್ಮ ಆದಾಯ ಏನಾದ್ರೂ ಕಡಿಮೆ ಇದ್ದು ನಿಮ್ಮ ವೈಫ್ನ ಆದಾಯ ಜಾಸ್ತಿ ಇದೆ ಅಂತಂದ್ರೆ ನೀವು ಜಾಯಿಂಟ್ ಲೋನ್ಗೆ ಅಪ್ಲೈ ಮಾಡೋದೇ ಒಳ್ಳೆ ಡಿಸಿಷನ್, ಯಾಕಂದ್ರೆ ಇಲ್ಲಿ ನಿಮಗೆ ಬೆನಿಫಿಟ್ ಸಿಗುತ್ತೆ. ಸೊ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಈ ಒಂದು ಹೋಮ್ ಲೋನ್ ಆಪ್ಷನ್ ಅಲ್ಲಿ ಬೇರೆ ಏನಿದೆ, ನಾನು ಯಾವುದೋ ಈಗ ಒಂದು ಹೋಮ್ ಲೋನ್ ತಗೊಂಡ್ಬಿಟ್ಟಿದ್ದೀನಿ, ಬಟ್ ಅಲ್ಲಿ ಬಡ್ಡಿ ತುಂಬಾ ಜಾಸ್ತಿ ಕಟ್ತಾ ಇದ್ದೀನಿ, ವೇರಿ ಆಗ್ತಾ ಇಲ್ಲ, ನನ್ನ ಕೈಯಲ್ಲಿ ಮ್ಯಾನೇಜ್ ಮಾಡಕ್ ಆಗ್ತಾ ಇಲ್ಲ ಅಂತಂದ್ರೆ ಬೇರೆ ಯಾವ ಬ್ಯಾಂಕ್ ಅಲ್ಲಿ ಕಡಿಮೆ ರೇಟ್ ಆಫ್ ಇಂಟ್ರೆಸ್ಟ್ಗೆ ನನಗೆ ಈ ಲೋನ್ ಸಿಗುತ್ತೆ ಅಂತ ನಾವು ಚೆಕ್ ಮಾಡಿ ಆ ಬ್ಯಾಂಕ್ಗೆ ಹೋಗಿ ನಾವೇನಾದ್ರೂ ಅವ್ರಿಗೆ ಹೇಳಿದ್ರೆ ಈ ಒಂದು ಬ್ಯಾಂಕ್ ಅಲ್ಲಿ ನನ್ನ ಹೋಮ್ ಲೋನ್ ನಡೀತಾ ಇದೆ, ಇಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ನಾನು ಕಟ್ತಾ ಇದ್ದೀನಿ, ನನಗೆ ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ, ಸೊ ನನ್ನ ಒಂದು ಲೋನ್ ನ ಶಿಫ್ಟ್ ಮಾಡ್ಕೊಡಿ ಅಂತ ಕೇಳಿದ್ರೆ ಬ್ಯಾಂಕ್ನವರು ಪ್ರತಿಯೊಂದು ಪ್ರೊಸೀಜರ್ನ ಮಾಡಿ ಖಂಡಿತವಾಗ್ಲೂ ನಿಮ್ಗೆ ಈ ಒಂದು ಆಪ್ಷನ್ ಕೂಡ ನೀಡ್ತಾರೆ. ಲೋನ್ ನ ನೀವು ಒಂದು ಬ್ಯಾಂಕ್ ಇಂದ ಮತ್ತೊಂದು ಬ್ಯಾಂಕ್ಗೆ ಶಿಫ್ಟ್ ಮಾಡ್ಕೊಳ್ಬಹುದು. ಸೊ ಇದೇ ರೀತಿ ಹೋಮ್ ಲೋನ್ ಬಗ್ಗೆ ಇನ್ನು ಹೆಚ್ಚಾಗಿ ತಿಳ್ಕೋಬೇಕು ಅಂದ್ರೆ ಯಾವ ರೀತಿ ನಾವು ಹೋಮ್ ಲೋನ್ಗೆ ಅಪ್ಲೈ ಮಾಡಬೇಕು, ಏನೆಲ್ಲ ಒಂದು ದಾಖಲೆಗಳು ಬೇಕಾಗತ್ತೆ, ಕೆಲವರಿಗೆ ಹೋಮ್ ಲೋನ್ ಸಿಗೋದಿಲ್ಲ, ಅದಕ್ಕೆ ಕಾರಣ ಏನು, ಆ ಪ್ರಾಬ್ಲಮ್ ನ ರೆಕ್ಟಿಫೈ ಮಾಡೋದು ಹೇಗೆ, ಪ್ರತಿಯೊಂದು ಕೂಡ ಕೋರ್ಸ್ ಅಲ್ಲಿ ಇದೆ. ಸೊ ಆ ಕೋರ್ಸ್ ಹೇಗೆ ನೋಡ್ಬೇಕು, ಎಲ್ಲಿ ನೋಡ್ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಫ್ರೀಡಮ್ ಆಪ್ ಲಿಂಕ್ ಇದೆ. ಆ ಲಿಂಕ್ ಇಂದ ನಮ್ಮ ಆಪ್ ನ ಡೌನ್ಲೋಡ್ ಮಾಡ್ಕೊಂಡು ನೀವು ಕೋರ್ಸ್ ನ ಇಂಟ್ರೊಡಕ್ಷನ್ ನೋಡಿ ನಿಮಗೆ ಗೊತ್ತಾಗುತ್ತೆ ಆ ಕೋರ್ಸ್ ಅಲ್ಲಿ ಏನೇನಿದೆ ಅಂತ. ಮಾಡ್ಯೂಲ್ಸ್ ನ ಟೈಟಲ್ಸ್ ನೋಡಿ ನಿಮಗೆ ಗೊತ್ತಾಗುತ್ತೆ. ಸೊ ನಿಮಗೆ ಈಗ ಹೋಮ್ ಲೋನ್ ತಗೊಳ್ಬೇಕು ಅಂತ ಪ್ಲಾನ್ ಮಾಡ್ತಿದ್ರಿ ಅಂತಂದ್ರೆ ಕೇವಲ ಆ ಒಂದು ಕೋರ್ಸ್ನ ನೀವು ಪರ್ಚೇಸ್ ಮಾಡ್ಬೋದು. ಅಂದ್ರೆ ನೀವು ಎಲ್ಲೋ ಹೋಗಿ ಯಾರ ಹತ್ರನೋ ಕೇಳ್ಕೊಂಡು ಟೈಮ್ ಹಣ ಎರಡೂ ವೇಸ್ಟ್ ಮಾಡೋದು ಬದಲು ನೀವು ಮನೇಲೆ ನಿಮ್ಮ ಫೋನ್ನಲ್ಲಿ ಈ ಒಂದು ಕೋರ್ಸ್ನ ನೋಡಿ ಏನೇನೆಲ್ಲ ಬೇಕಾಗುತ್ತೆ ಪ್ರತಿಯೊಂದನ್ನ ತಯಾರಿ ಮಾಡಿಕೊಂಡು ನಂತರ ನೀವು ಹೋಗಿ ಅಪ್ಲೈ ಮಾಡ್ತು ಅಂತಂದ್ರೆ ಖಂಡಿತ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಜೊತೆಲಿ ಕಂಪ್ಲೀಟ್ ಸಬ್ಸ್ಕ್ರಿಪ್ಷನ್ ಏನಿತ್ತು ಅದು ಖಂಡಿತವಾಗ್ಲೂ ನಿಮಗೆ ಬರ್ಡನ್ ಅನ್ನಿಸ್ಬೋದು, ಯಾಕಂದ್ರೆ ಕೆಲವೊಮ್ಮೆ ನಮಗೆ ಕಷ್ಟ ಅನ್ನೋದಿರುತ್ತೆ. ಬಟ್ ಎಸ್, ಒಂದು ಕೋರ್ಸ್ ನನಗೀಗ ಅವಶ್ಯಕತೆ ಇದೆ, ನಾನು ಹೋಮ್ ಲೋನ್ ತಗೊಳ್ತಾ ಇದ್ದೀನಿ, ನನಗೆ ಕೇವಲ ಈ ಕೋರ್ಸ್ ಬೇಕು ಅಂತಂದಾಗ ಒಂದು ಕೋರ್ಸ್ನ ನೀವು ತಗೊಂಡು ನಿಮ್ಮ ಲೈಫಲ್ಲಿ ಚೇಂಜಸ್ನ ಕಂಡುಕೊಳ್ತೀರಿ ಅಂತಂದ್ರೆ ಖಂಡಿತ ಅದರಲ್ಲಿ ಯಾವುದೇ ರೀತಿಯಾದಂತಹ ಸಂದೇಹ ಬೇಡ. ಸೊ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನಾನು ಮತ್ತೊಂದು ಕಂಟೆಂಟ್ ಜೊತೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ನಗ್ನಗ್ತಾ ಆರಾಮಾಗಿರಿ. ಪ್ರತಿಯೊಂದು ವಿಡಿಯೋಸ್ನ ಕಂಪ್ಲೀಟ್ ಆಗಿ ನೋಡಿ, ಯಾಕಂದ್ರೆ ಫಸ್ಟ್ ಫ್ಯೂ ಸೆಕೆಂಡ್ಸ್ ಅಲ್ಲಿ ನಿಮಗೆ ಗೊತ್ತಾಗೋದಿಲ್ಲ, ನಾವು ಕಂಪ್ಲೀಟ್ ಆಗಿ ಅದನ್ನ ಹೇಳೋದಕ್ಕೂ ಆಗೋದಿಲ್ಲ. ಸೊ ಕಂಪ್ಲೀಟ್ ನೋಡಿದಾಗಲೇ ನಿಮಗೆ ಕಂಪ್ಲೀಟ್ ನಾಲೆಜ್ ಸಿಗುತ್ತೆ. ಸೊ ವಿಡಿಯೋನ ಸ್ಟಾರ್ಟ್ ಇಂದ ಎಂಡ್ ವರ್ಗೂ ನೋಡಿ. ಹಾಗೆ ಯಾರೆಲ್ಲ ನಾನ್ ಸಬ್ಸ್ಕ್ರೈಬರ್ಸ್ ನಮ್ಮ ವಿಡಿಯೋಸ್ನ ವಾಚ್ ಮಾಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಯಾಕಂದ್ರೆ ನಮ್ಮ ಒಂದು ಸಂಬಂಧ ಏನಿದೆ ಅದು ಒಂದು ಫ್ಯಾಮಿಲಿ ತರ ಇದ್ದಾಗ ಮಾತ್ರ ನಮಗೂ ಕೂಡ ಹೊಸ ಒಂದು ಕಾನ್ಸೆಪ್ಟ್ಸ್ ನ ತಂದು ಅಥವಾ ನಿಮಗೆ ಏನ್ ಬೇಕು ಅನ್ನೋ ಆಲೋಚನೆಯಲ್ಲಿ ಏನು ಪ್ರತಿದಿನ ಇರ್ತೀವಿ ಆ ಒಂದು ಬಾಂಡ್ ಬೆಳೆಯೋದಕ್ಕೆ ಸಾಧ್ಯ. ಸೊ ಒಂದು ಫ್ಯಾಮಿಲಿ ಆಗಿರ್ಬೇಕು ಅಂತಂದ್ರೆ ಅಫ್ಕೋರ್ಸ್ ನೀವು ನಮ್ಮನ್ನ ಸಬ್ಸ್ಕ್ರೈಬ್ ಮಾಡಬೇಕು. ಹಾಗೆ ನಿಮ್ಮಲ್ಲಿ ಏನಾದ್ರೂ ಒಂದು ಪ್ರಶ್ನೆ ಇತ್ತು ಅಂತಂದ್ರೆ ಪ್ರಾಪರ್ ಆಗಿ ಫುಲ್ ಒಂದು ಸೆಂಟೆನ್ಸ್ ಅಲ್ಲಿ ಕನ್ನಡ ಅಂದ್ರೆ ಕನ್ನಡ, ಹಿಂದಿ ಅಂದ್ರೆ ಹಿಂದಿ, ಇಂಗ್ಲಿಷ್ ಅಂದ್ರೆ ಇಂಗ್ಲಿಷ್, ಯಾವ ಭಾಷೆಯಲ್ಲಿ ಬೇಕಾದ್ರೂ ನೀವು ಕಮೆಂಟ್ ಅನ್ನ ಮಾಡಿ, ಖಂಡಿತವಾಗ್ಲೂ ನಾನು ಅದಕ್ಕೆ ಉತ್ತರವನ್ನ ಕೊಡ್ತೀನಿ. ಸೊ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಸಿಗ್ತೀನಿ. ಎಲ್ಲರೂ ನಗ್ನಗ್ತಾ ಆರಾಮಾಗಿರಿ. ಯಾರೆಲ್ಲ ಒಂದು ಸೂರ್ಗೋಸ್ಕರ ಪ್ಲಾನ್ ಮಾಡ್ತಾ ಇದ್ದೀರಿ ಅವರು ಖಂಡಿತವಾಗ್ಲೂ ನಮ್ಮ ಆಪ್ ಅಲ್ಲಿ ಇರ್ತಕ್ಕಂತಹ ಹೋಮ್ ಲೋನ್ ಕೋರ್ಸ್ ನಿಮ್ಗೆ ಹೆಲ್ಪ್ ಆಗುತ್ತೆ. ಹಾಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ನಾನು ನಿಮ್ ಸೋನು ಹೋಗಿ ಬರ್ತೀನಿ. ನಮಸ್ತೆ.